ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸು ರಕ್ತದಲ್ಲಿ ನಾಮಿಂದಿರುವೆ, ನಮಗ್ಯಾವುದೇ ಭಯವಿಲ್ಲ, ಯಾವ ಕೇಡು ನಮಗಿಲ್ಲ, ಯಾವ ಕೇಡು ನಮಗಿಲ್ಲ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೊಲೆಸದವರಿಗೆ ಬರೆದ ಪತ್ರ 1ನೇ ಅಧ್ಯಾಯ ವಚನ 20. ಶಿಲುಬೆಯಿಂದ ಆತ ಹರಿಸಿದ ರಕ್ತದಿಂದ, ಪ್ರಭು ಯೇಸು ಶಿಲುಬೆ ಮೇಲಿಂದ ಸುರಿಸಿದ ರಕ್ತದಿಂದ ಆಗುತ್ತಲಿದೆ ಶಾಂತಿ ಸಮಾಧಾನ. ಪ್ರಭು ಯೇಸು ಕ್ರಿಸ್ತರ ರಕ್ತದ ಮಹತ್ವವನ್ನು ಕುರಿತು ಧ್ಯಾನಿಸುತ್ತಾ ಬಂದಿರುವ ನಾವು ಈ ದಿನ ಧ್ಯಾನಿಸುವ ವಿಷಯ, ಯೇಸುವಿನ ರಕ್ತ ಸಂಧಾನಗೊಳಿಸುವ ರಕ್ತ. ಸಕಲ ವಿಧವಾದ ದ್ವೇಷ, ಹಗೆತನ, ಪಾಪ, ಶಾಪ ಎಂಬ ಅಡ್ಡಗೋಡೆ ಕೆಡವಿ ಹಾಕಲ್ಪಟ್ಟು ಸಂಧಾನಗೊಳಿಸುವ ಪರಿಶುದ್ಧವಾದ ರಕ್ತ. ಆಮೆನ್. ನಡೆದಿದೆ ದೇವರೊಡನೆ ಸಂಧಾನ, ಇಹ ಪರಗಳೆಲ್ಲಕ್ಕೂ ಆತನ ಮುಖೇನ. ದೇವರೊಡನೆ ನಮ್ಮನ್ನು ಸಂಧಾನಗೊಳಿಸಿದ ರಕ್ತ, ದೇವರೊಡನೆ ನಮ್ಮನ್ನು ಸಂಧಾನಗೊಳಿಸಿದ ರಕ್ತ ನಮ್ಮ ನೆರೆಹೊರೆಯವರೊಡನೆ, ಸಹೋದರ ಸಹೋದರಿಯರೊಡನೆ ಕೂಡ ಸಂಧಾನಗೊಳಿಸುವಂಥ ಶಕ್ತಿ, ಅಭಿಷೇಕ ಯೇಸುವಿನ ರಕ್ತಕ್ಕಿದೆ. ಶಿಲುಬೆಯ ಮೇಲಿಂದ ಪ್ರಭು ಯೇಸು ಸುರಿಸಿದ ರಕ್ತ ಸಕಲವನ್ನು ಸಂಧಾನಗೊಳಿಸುತ್ತದೆ. ಕಲ್ವಾರಿ ಶಿಲುಬೆ ಮೇಲೆ ಪ್ರಭು ಯೇಸು ತನ್ನ ಪ್ರಾಣವನ್ನು ನೀಗಿದ ಸಮಯದಲ್ಲಿ ಮತ್ತಾಯನು ಬರೆದ ಶುಭ ಸಂದೇಶ 27ನೇ ಅಧ್ಯಾಯ ವಚನ 51ರಲ್ಲಿ ನಾವು ನೋಡುತ್ತೇವೆ, ಜೆರುಸಲೇಮಿನ ಮಹಾ ದೇವಾಲಯದ ದೊಡ್ಡ ತೆರೆ ಮೇಲಿನಿಂದ ಕೆಳಭಾಗಕ್ಕೆ ಇಬ್ಬಾಗವಾಗಿ ಸೀಳಿ ಹೋಯಿತು ಎಂಬುದಾಗಿ. ಪ್ರಭು ಯೇಸುವಿನ ಮರಣಕ್ಕೆ ಮೊದಲು ಜೆರುಸಲೇಮ್ ಮಹಾ ದೇವಾಲಯದ ಒಂದು ಸ್ಟ್ರಕ್ಚರ್ ಹೇಗೆ ಇತ್ತು ಎಂದರೆ, ಜನರು ಬರುವಾಗ ಪ್ರಾಂಗಣ ಅಂದರೆ ಈಗ ನಾವೆಲ್ಲ ಕುಳಿತುಕೊಳ್ಳುವ ಸ್ಥಳ, ಪ್ರಾಂಗಣದಲ್ಲಿ ಜನರು ಬಂದು ನಿಲ್ಲುತ್ತಿದ್ದರು ಅಥವಾ ಕುಳಿತುಕೊಳ್ಳುತ್ತಿದ್ದರು. ಆದರೆ ಜನರಿಗೂ ದೇವರ ಪ್ರಧಾನ ವಾಸಸ್ಥಳ ಅಥವಾ ಮುಖ್ಯ ಸ್ಥಳ, ಪರಿಶುದ್ಧವಾದ ಸ್ಥಳ ಗರ್ಭಗುಡಿ, ಜನರಿಗೂ ದೇವರು ವಾಸ ಮಾಡುತ್ತಿದ್ದ ಗರ್ಭಗುಡಿಗೂ ಮಧ್ಯದಲ್ಲಿ ಒಂದು ದೊಡ್ಡ ಪರದೆ ಅಡ್ಡವಾಗಿತ್ತು. ಜನರು ದೇವರನ್ನು ಮುಖಾಮುಖಿಯಾಗಿ ಸಂಧಿಸಲು ಸಾಧ್ಯವಾಗುತ್ತಿರಲಿಲ್ಲ, ದೇವರು ಜನರನ್ನು ಮುಖಾಮುಖಿಯಾಗಿ ಸಂಧಿಸುತ್ತಿರಲಿಲ್ಲ. ಜನರೆಲ್ಲ ಬಂದು ಪ್ರಾಂಗಣದಲ್ಲಿ ಸೇರಿಕೊಂಡರೆ ಒಂದು ಕುರಿಮರಿಯ ಮೇಲೆ ಎಲ್ಲರ ಪಾಪಗಳನ್ನು ಹೊರಿಸಿ ಪ್ರಧಾನ ಯಾಜಕ ಮಾತ್ರ ಆ ಕುರಿಯನ್ನು ಬಲಿಕೊಟ್ಟು ಅದರ ರಕ್ತವನ್ನು ತೆಗೆದುಕೊಂಡು ತನ್ನ ಪಾಪಗಳಿಗಾಗಿಯೂ ಜನರ ಪಾಪಗಳಿಗಾಗಿಯೂ ಪ್ರಾಯಶ್ಚಿತ್ತ ಬಲಿಯಾಗಿ ರಕ್ತವನ್ನು ತೆಗೆದುಕೊಂಡು ಪರದೆಯ ಒಳಗಡೆ ಹೋಗಿ ಪ್ರಧಾನ ಪರಿಶುದ್ಧ ಸ್ಥಳವಾದ ಗರ್ಭಗುಡಿಯಲ್ಲಿ ದೇವರ ಸಮೀಪಕ್ಕೆ ಹೋಗಿ ಪ್ರಾರ್ಥನೆಯನ್ನು ಸಲ್ಲಿಸುತ್ತಿದ್ದ. ಆತನು ಹೋಗುವಾಗಲೂ ತನ್ನೊಡನೆ ರಕ್ತವನ್ನು ಕೊಂಡೊಯ್ಯಬೇಕಾಗಿತ್ತು. ಆತ ಅಲ್ಲಿ ದೇವರ ಬಳಿ ಪ್ರಾರ್ಥಿಸಿ ಅಲ್ಲಿಂದ ದೇವರ ಕ್ಷಮೆಯನ್ನು ಆಶೀರ್ವಾದವನ್ನು ತೆಗೆದುಕೊಂಡು ತದನಂತರ ಬಂದು ಪ್ರಧಾನ ಯಾಜಕ ಜನರಿಗೆ ಪಾಪ ಕ್ಷಮೆಯನ್ನು ದೇವರ ಪರವಾಗಿ ಅನುಗ್ರಹಿಸುತ್ತಿದ್ದ. ಆದರೆ ಇಲ್ಲಿ ಪ್ರಭು ಯೇಸು ಕಲ್ವಾರಿ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಾಗ ಮೊದಲು ನಡೆದ ಘಟನೆ, ಜೆರುಸಲೇಮ್ ಮಹಾ ದೇವಾಲಯದ ತೆರೆ ಜನರಿಗೂ ದೇವರಿಗೂ ಅಡ್ಡಗೋಡೆಯಾಗಿದ್ದಂಥ ಮಹಾ ದೇವಾಲಯದ ತೆರೆ ಮೇಲಿನಿಂದ ಕೆಳಗಿನವರೆಗೆ ಇಬ್ಬಾಗವಾಗಿ ಸೀಳಿ ಹೋಯಿತು, ಹರಿದು ಹೋಯಿತು. ಜನರು ಮುಖಾಮುಖಿಯಾಗಿ ದೇವರನ್ನು ನೋಡಲು ಸಾಧ್ಯವಾಯಿತು, ದೇವರು ಜನರನ್ನು ಮುಖಾಮುಖಿಯಾಗಿ ನೋಡಲು ಸಾಧ್ಯವಾಯಿತು. ಅವರೀರ್ವರನ್ನು, ಪಾಪಿಗಳಾದ ಮನುಷ್ಯರನ್ನು ಪರಿಶುದ್ಧನಾದ ದೇವರನ್ನು ಸಂಧಾನಗೊಳಿಸಿದ್ದು ಯೇಸುವಿನ ರಕ್ತವೇ ಆಗಿದೆ. ಪ್ರೈಸ್ ದ ಲಾರ್ಡ್. ಇದನ್ನೇ ಸಂತ ಪೌಲರು ಎಫೆಸದವರಿಗೆ, ಇಬ್ರಿಯರಿಗೆ ಬರೆದ ಪತ್ರ 10ನೇ ಅಧ್ಯಾಯ ವಚನ 19. ಓಕೆ, ಹೀಗಿರುವಲ್ಲಿ ಪ್ರಿಯ ಸಹೋದರರೇ, ಯೇಸು ಸ್ವಾಮಿ ತಮ್ಮ ದೇಹವೆಂಬ ತೆರೆಯ ಮೂಲಕ, ದೇಹ ತೆರೆ, ಶಿಲುಬೆ ಮೇಲೆ ದೇಹವನ್ನು ಒಪ್ಪಿಸಿಕೊಟ್ಟರು. ಆ ದೇಹ ಯಾವುದನ್ನು ಸೂಚಿಸಿತ್ತು? ದೇಹವೆಂಬ ತೆರೆ, ದೇವರಿಗೂ ಮನುಷ್ಯರಿಗೂ ಅಡ್ಡವಾಗಿದ್ದ ಆ ತೆರೆ ನಮಗೆ ಹೊಸದಾದ ಸಜೀವ ಮಾರ್ಗವನ್ನು ತೆರೆದಿಟ್ಟಿದ್ದಾರೆ. ಆ ತೆರೆ ಸೀಳಲ್ಪಟ್ಟಾಗ
ದೇವರ ಸನ್ನಿಧಾನದಲ್ಲಿ ಮನುಷ್ಯನು ಸಜೀವವನ್ನು ಪಡೆದುಕೊಳ್ಳಲು, ನೀತಿವಂತರು ಪರಿಶುದ್ಧರಾಗಿ ಹೋಗಿ ನಿಂತುಕೊಳ್ಳಲು ಅವರಿಗೆ ಸಾಧ್ಯವಾಗಿದ್ದು ಯೇಸುವಿನ ರಕ್ತದ ಮೂಲಕ. ಅದರ ಮೂಲಕ ಗರ್ಭಗುಡಿಯನ್ನು ಧೈರ್ಯದಿಂದ ಪ್ರವೇಶಿಸುವ ಹಕ್ಕು ಅವರ ರಕ್ತಧಾರೆಯಿಂದಲೇ ನಮಗೆ ದೊರಕಿದೆ. ಇವತ್ತು ನಾವೆಲ್ಲ ಬಲಿಪೂಜೆಗೆ ಬಂದಾಗ ನಮಗೂ ಗುರುಗಳಿಗೂ ಮಧ್ಯೆ ಯಾವುದೇ ತೆರೆ ಇರುವುದಿಲ್ಲ. ನಮಗೂ ಪರಿಶುದ್ಧ ಪರಮಪ್ರಸಾದಕ್ಕೂ ಯಾವುದೇ ತೆರೆ, ಪರಮಪ್ರಸಾದದ ಆರಾಧನೆಯ ಸಮಯದಲ್ಲಿ ತೆರೆ ಇರುವುದಿಲ್ಲ. ನಮಗೂ ಗರ್ಭಗುಡಿಗೂ ಮಧ್ಯದಲ್ಲಿ ತೆರೆ ಇರುವುದಿಲ್ಲ. ಯೇಸುವಿನ ರಕ್ತದಿಂದ, ರಕ್ತಧಾರೆಯಿಂದ ಆ ತೆರೆ ತೆಗೆದುಹಾಕಿ ನಮ್ಮನ್ನು ಸಂಧಾನಗೊಳಿಸಿದೆ. ಅದರ ಮೂಲಕ ಗರ್ಭಗುಡಿಯನ್ನು ಧೈರ್ಯದಿಂದ ಪ್ರವೇಶಿಸುವ ಹಕ್ಕು ಮನುಷ್ಯರಾರು ಪ್ರವೇಶ ಮಾಡಲು ಸಾಧ್ಯವಿರಲಿಲ್ಲ. ಪ್ರಧಾನ ಯಾಜಕ ಮಾತ್ರ ಹೋಗಬೇಕಾಗಿತ್ತು. ಆದರೆ ಸಾಮಾನ್ಯ ಮನುಷ್ಯರಾದ ನಾವು ಸಹ ರಾಜ ಯಾಜಕ ವರ್ಗದವರಾಗಿ ನಮ್ಮನ್ನು ಮಾರ್ಪಡಿಸಿದ್ದು ಪ್ರಭು ಯೇಸುವಿನ ರಕ್ತವಾಗಿದೆ. ಆದ ಕಾರಣ ಅದರ ಮೂಲಕ ಗರ್ಭಗುಡಿಯನ್ನು ಧೈರ್ಯದಿಂದ ಪ್ರವೇಶಿಸುವ ಹಕ್ಕು ಅವರ ರಕ್ತಧಾರೆಯಿಂದಲೇ ನಮಗೆ ದೊರೆತಿದೆ. ದೇವರ ಮನೆತನದ ಮೇಲೆ ಅಧಿಕಾರವಿರುವ ಶ್ರೇಷ್ಠ ಯಾಜಕ ನಮಗಿದ್ದಾರೆ. ಆದ ಕಾರಣ ನಾವು ಕೆಟ್ಟ ಮನಸ್ಸಾಕ್ಷಿಯನ್ನು ತೊರೆದ ಹೃದಯದಿಂದಲೂ ಪುಣ್ಯ ಜಲದಿಂದ ತೊಳೆದ ದೇಹದಿಂದಲೂ ಕೂಡಿದವರಾಗಿ ಶುದ್ಧವಾದ ಅಂತರಂಗದಿಂದಲೂ ಪೂರ್ಣ ವಿಶ್ವಾಸದಿಂದಲೂ ದೇವರ ಬಳಿಗೆ ಸಾಗೋಣ. ದೇವರ ಬಳಿ ಬರುವಾಗ ಯೇಸುವಿನ ರಕ್ತ ನಮ್ಮನ್ನು ಸಂಧಾನಗೊಳಿಸುವ ಕಾರಣ ಆ ಗರ್ಭಗುಡಿಯನ್ನು, ದೇವರ ಸಮೀಪಕ್ಕೆ ಧೈರ್ಯದಿಂದ ನಾವು ಹೋಗುವ ಅಧಿಕಾರ ಶ್ರೇಷ್ಠ ಯಾಜಕ, ಪ್ರಧಾನ ಯಾಜಕನಾದ ಪ್ರಭು ಯೇಸು ಕ್ರಿಸ್ತರ ರಕ್ತದ ಮೂಲಕ ನಮಗೆ ಲಭಿಸಿದೆ. ಶುದ್ಧ ಮನಸ್ಸಾಕ್ಷಿಯಿಂದಲೂ ನಾನು ಪಾಪಿ 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 ಎಂದು ಕೊರಗದೆ ಯೇಸುವಿನ ರಕ್ತಧಾರೆಯ ಮೂಲಕ ನಾನು ನೀತಿವಂತನು, ಪರಿಶುದ್ಧನು ಎಂಬ ಒಂದು ದೃಢ ವಿಶ್ವಾಸದಿಂದ ನಾವು ದೇವರ ಬಳಿ ಸಾಗುವ ಒಂದು ಕೃಪೆ ನಮಗೆ ಲಭಿಸಿದೆ. ನಮಗೆ ಮಾತ್ರವಲ್ಲ, ಅಂದರೆ ಕ್ರೈಸ್ತರಿಗೆ ಮಾತ್ರವಲ್ಲ, ಯಹೂದ್ಯರಿಗೆ ಮಾತ್ರವಲ್ಲ, ಅನ್ಯ ಜನಾಂಗದವರು, ಅನ್ಯ ಜನರೂ ಸಹ ಯೇಸು ಕ್ರಿಸ್ತರ ರಕ್ತದ ಮೂಲಕ ದೇವರೊಡನೆ ಸತ್ಸಂಬಂಧವನ್ನು, ಸಂಧಾನವನ್ನು ಪಡೆದುಕೊಳ್ಳುವ ಅಭಿಷೇಕ ನಮಗೆ ದೊರಕಿದೆ. ಎಫೆಸದವರಿಗೆ ಬರೆದ ಪತ್ರ 2ನೇ ಅಧ್ಯಾಯ ವಚನ 12 ಅಥವಾ 11. ಹಿಂದೊಮ್ಮೆ ನೀವು ಅನ್ಯ ಜನರಾಗಿದ್ದೀರಿ ಎಂಬುದು ನಿಮ್ಮ ನೆನಪಿನಲ್ಲಿರಲಿ. ಆಗ ಶಾರೀರಿಕ ಸುನ್ನತಿ ಪಡೆದವರು ನಿಮ್ಮನ್ನು ಸುನ್ನತಿ ಇಲ್ಲದವರು ಎಂದು ತುಚ್ಛೀಕರಿಸುತ್ತಿದ್ದರು. ಯಹೂದ್ಯರು ಸುನ್ನತಿ ಪಡೆದುಕೊಂಡು ನಾವು ದೇವರ ಮಕ್ಕಳು ಎಂದು ಹೇಳುತ್ತಿದ್ದರು. ಅನ್ಯ ಜನರು ಸುನ್ನತಿ ಕೊಳ್ಳದ ಕಾರಣ ಅವರು ಅನ್ಯ ಜನರಾಗಿ ಅವರನ್ನು ತುಚ್ಛೀಕರಿಸುತ್ತಿದ್ದರು. ಆಗ ನೀವು ಯೇಸು ಕ್ರಿಸ್ತರಿಂದ ದೂರವಿದ್ದೀರಿ. ಸಂತ ಪೌಲ ಹೇಳೋದು, ಅನ್ಯ ಜನರ ಬಳಿ ಹೋಗಿ ದೇವರು ಆಯ್ದುಕೊಂಡ ಜನಾಂಗಕ್ಕೆ ಸೇರದ ಪರಕೀಯರಾಗಿದ್ದೀರಿ. ದೇವರು ತಮ್ಮ ಜನರೊಂದಿಗೆ ಮಾಡಿಕೊಂಡ ಒಡಂಬಡಿಕೆಯಲ್ಲಿ ಪಾಲಿಲ್ಲದವರಾಗಿದ್ದೀರಿ. ಯೇಸುವಿನ ರಕ್ತದ ಮೂಲಕ ದೇವರು ತನ್ನ ಜನರೊಂದಿಗೆ ಮಾಡಿಕೊಂಡ ವಾಗ್ದತ್ತ ಒಡಂಬಡಿಕೆಗಳಲ್ಲಿ ನಮಗೆ ಪಾಲಿಲ್ಲದೆ ನಾವು ದೇವರಿಂದ ದೂರವಾಗಿದ್ದೆವು. ಹೀಗೆ ಹಿಂದೊಮ್ಮೆ ದೇವರಿಂದ ದೂರವಾಗಿದ್ದ ನಿಮ್ಮನ್ನು ಕ್ರಿಸ್ತ ಯೇಸು ಸುರಿಸಿದ ರಕ್ತದ ಮೂಲಕ ದೇವರ ಹತ್ತಿರಕ್ಕೆ ತರಲಾಯಿತು. ಪ್ರೈಸ್ ದ ಲಾರ್ಡ್. ದೇವರನ್ನೇ ಅರಿಯದೆ ಪಾಪದ ನಿಮಿತ್ತ ದೇವರಿಂದ ದೂರವಾಗಿದ್ದ ಅನ್ಯ ಜನರನ್ನು ಯೇಸು ಕ್ರಿಸ್ತರು ಸುರಿಸಿದ ರಕ್ತದ ಮೂಲಕ ಅವರನ್ನು ದೇವರ ಹತ್ತಿರಕ್ಕೆ, ದೇವರ ಸಮೀಪಕ್ಕೆ ಕರೆತರಲಾಯಿತು. ಯೇಸುವಿನ ರಕ್ತ ನಮಗೂ ದೇವರಿಗೂ ಮಧ್ಯೆ ಇದ್ದ ಅಡ್ಡ ಗೋಡೆಯಾಗಿ ನಿಂತಿದ್ದ ಪಾಪ, ಶಾಪ, ಹಗೆತನ ಅವುಗಳನ್ನು ಕೆಡವಿ ಹಾಕಿ ನಮ್ಮೀರ್ವರನ್ನು ಸಂಧಾನಗೊಳಿಸಿದೆ. ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತರೇ ನಮ್ಮ ಶಾಂತಿದಾತ. ನಮ್ಮನ್ನೂ ಒಂದುಗೂಡಿಸಿದವರು ಅವರೇ. ನಮ್ಮೀರ್ವರನ್ನು ಪ್ರತ್ಯೇಕಿಸಿದ್ದ ಹಗೆತನವೆಂಬ ಅಡ್ಡ ಗೋಡೆಯನ್ನು ತಮ್ಮ ಶರೀರದಿಂದಲೇ ಕೆಡವಿ ಹಾಕಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಅದ್ಭುತಕರವಾದ ವಚನ. ಹೀಗೆ ದೇವರೊಟ್ಟಿಗೆ ಸಂಧಾನ ಮಾಡಿಕೊಂಡ ಮೇಲೆ ನಾವು ಪರಸ್ಪರರೊಟ್ಟಿಗೂ ಸಂಧಾನ ಮಾಡಿಕೊಳ್ಳುವ ಅಭಿಷೇಕ ಯೇಸು ರಕ್ತದ ಮೂಲಕ ಮಾತ್ರ ಸಾಧ್ಯ. ಕಾರಣ, ಪರರು ನಮಗೆ ಮಾಡಿದ ದ್ರೋಹ ಅಥವಾ ಮೋಸ, ವಂಚನೆಯ ನಿಮಿತ್ತ ನಮ್ಮಲ್ಲಿ ದ್ವೇಷ, ಹಗೆತನ, ಕೋಪ, ಸಿಟ್ಟು ಇವೆಲ್ಲ ನಮ್ಮಲ್ಲಿ ತುಂಬಿಕೊಂಡಿರಬಹುದು. ಅವರೊಟ್ಟಿಗೆ ಸಂಧಾನ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಆದರೆ ಯೇಸುವಿನ ರಕ್ತದಿಂದ ನಾವು ಅಭಿಷೇಕಿಸಲ್ಪಟ್ಟಾಗ, ಯೇಸುವಿನ ರಕ್ತ ನಮ್ಮ ಮೇಲೆ ಸುರಿಸಲ್ಪಟ್ಟಾಗ, ಯೇಸುವಿನ ರಕ್ತದ ಸ್ವಭಾವ ನಮ್ಮಲ್ಲಿ ಉಂಟಾಗುವಾಗ ನಮ್ಮಲ್ಲಿ ತಾನಾಗಿ ಕ್ಷಮೆ, ಪ್ರೀತಿ, ಶಾಂತಿ, ಸಮಾಧಾನ,
ಸಂಧಾನಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥದ್ದು ಯೇಸುವಿನ ರಕ್ತವಾಗಿದೆ. ಪ್ರೇಸ್ ದ ಲಾರ್ಡ್. ಆದ ಕಾರಣ ಈ ಸಮಯದಲ್ಲಿ ದೇವರೊಟ್ಟಿಗೆ ನಮ್ಮನ್ನು ಸಂಧಾನಗೊಳಿಸಿದ ಪರಿಶುದ್ಧವಾದ ರಕ್ತ ನಮ್ಮ ನೆರೆಹೊರೆಯವರೊಟ್ಟಿಗೆ ನಮಗೆ ಯಾರ ಮೇಲೆ ಕೋಪ, ದ್ವೇಷ, ಹಗೆತನವಿದೆಯೋ ಅವರೊಟ್ಟಿಗೂ ಸಹ ಸಂಧಾನಗೊಳಿಸುವಂತೆ ಆ ಪರಿಶುದ್ಧವಾದ ರಕ್ತಕ್ಕೆ ನಾವು ನಮ್ಮನ್ನೇ ಸಮರ್ಪಣೆ ಮಾಡಿ ಪ್ರಾರ್ಥಿಸೋಣ. ಆ ಯೇಸುವಿನ ರಕ್ತದಿಂದಲ್ಲದೆ ಬೇರಾವುದರಿಂದಲೂ ಸಂಧಾನಗೊಳ್ಳಲು ಸಾಧ್ಯವಿಲ್ಲ. ಪೌಲ ಒಂದು ಕಾಲದಲ್ಲಿ ಸೌಲನಾಗಿದ್ದು ಧರ್ಮಸಭೆಯನ್ನು ಹಿಂಸಿಸುತ್ತಿದ್ದ. ಆದರೆ ಯಾವಾಗ ಯೇಸುವಿನ ರಕ್ತ, ಪವಿತ್ರಾತ್ಮರು ಅವರ ಕುರಿತು ದೈವಾನುಭವ ಉಂಟಾಯಿತೋ ಅವನು ಯೇಸು ಒಟ್ಟಿಗೂ ಸಂಧಾನ ಮಾಡಿಕೊಂಡ. ತನ್ನ ಜನರೊಟ್ಟಿಗೂ ಅನ್ಯ ಜನರೊಟ್ಟಿಗೂ ಸಹ ಸಂಧಾನ ಮಾಡುವ ಸೇವೆಯನ್ನು ಪ್ರಾರಂಭ ಮಾಡಿದ. ಇದನ್ನೇ 2 ಕೊರಿಂಥ 5:18 ಮೇಲ್ಪಟ್ಟು ಸಂತ ಪೌಲರು ಹೇಳುತ್ತಾರೆ, ಕ್ರಿಸ್ತೇಸುವಿನ ಮುಖಾಂತರ ದೇವರೊಡನೆ ಸಂಧಾನ ಮಾಡಿಕೊಳ್ಳಿರಿ. ಕ್ರಿಸ್ತೇಸುವಿನಿಂದ ಆತನ ರಕ್ತದಿಂದ ನಿಮ್ಮ ನೆರೆಹೊರೆಯವರಲ್ಲಿಯೂ ಸಂಧಾನ ಮಾಡಿಕೊಳ್ಳಿರಿ. ಈ ಸಂಧಾನಗೊಳಿಸುವ ಸೇವೆಯನ್ನು ದೇವರು ನಮಗೆ ನೀಡಿದ್ದಾರೆ. ಈ ಶುಭ ಸಂದೇಶದ ಸೇವೆ ಸಂಧಾನಗೊಳಿಸುವಂಥದ್ದು, ದೇವರಿಗೂ ಮನುಷ್ಯರಿಗೂ ಸಂಧಾನ ಮಾಡುವಂಥದ್ದು. ದುಂದುಗಾರ ಮಗ ಹೇಗೆ ಓಡಿ ಬಂದು ಅಪ್ಪನೊಟ್ಟಿಗೂ ಸಂಧಾನ ಮಾಡಿಕೊಂಡ, ದೇವರೊಟ್ಟಿಗೂ ಸಂಧಾನ ಮಾಡಿಕೊಂಡ. ಒಂದು ಕ್ಷಣಕಾಲ ನಮ್ಮ ಕಣ್ಗಳನ್ನು ಮುಚ್ಚೋಣ. ಕರ್ತರಾದ ಯೇಸುವೇ, ಮುಂಜಾನೆ ಜೀವ ಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಯೇಸುವಿನ ರಕ್ತ, ಶಿಲುಬೆಯಿಂದಾತ ಸುರಿಸಿದ ರಕ್ತ, ಇಹಲೋಕಕ್ಕೂ ಪರಲೋಕಕ್ಕೂ ಆತನ ಮುಖೇನ ಸಂಧಾನ ನಡೆದಿದೆ. ಶಾಂತಿ ಸಮಾಧಾನ ಉಂಟಾಗಿದೆ. ಯೇಸುವೆ, ನಿಮ್ಮ ಪರಿಶುದ್ಧವಾದ ರಕ್ತದಿಂದ ನಮ್ಮ ಮನಸ್ಸನ್ನು ತೊಳೆದು ಶುದ್ಧೀಕರಿಸಿರಿ. ನಮ್ಮ ಮನಸ್ಸಿನಲ್ಲಿರುವ ದ್ವೇಷ, ಹಗೆತನ, ಪಾಪ, ಶಾಪ ಎಂಬ ಅಡ್ಡ ಗೋಡೆ ಯೇಸು ನಾಮದಲ್ಲಿ ಶಿಲುಬೆಯ ಮರಣದ ಶಕ್ತಿಯಲ್ಲಿ ಕೆಡವಿ ಹಾಕಲ್ಪಡಲಿ. ನಾವು ಪರಸ್ಪರ ಸಂಧಾನಗೊಳ್ಳುವುದು ಮಾತ್ರವಲ್ಲದೆ ಇತರರನ್ನು ಸಂಧಾನಗೊಳಿಸುವ ಸೌಭಾಗ್ಯ ನಮ್ಮಲ್ಲಿ ಉಂಟಾಗಲಿ. ಮಾಡು ನನ್ನನ್ನು ಗುರುವೇ, ಶಾಂತಿಯ ಸಾಧನವಾಗಿ ಸಂಧಾನದ ಸೇವೆಗಾಗಿ ನಮ್ಮನ್ನು ಅಭಿಷೇಕಿಸಿರಿ. ಈ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಂದು ಕುಟುಂಬಗಳಲ್ಲಿ ಯೇಸುವಿನ ಪರಿಶುದ್ಧವಾದ ರಕ್ತ, ಈ ದಿನ ನಾವು ಧ್ಯಾನಿಸಿರುವ ರಕ್ತದ ವಿಶೇಷ ಗುಣ ಸಂಧಾನಗೊಳಿಸುವ ರಕ್ತ, ದೇವರೊಟ್ಟಿಗೂ ಮಾನವರೊಟ್ಟಿಗೂ ಸಂಧಾನಗೊಳಿಸುವ ಆ ಪರಿಶುದ್ಧವಾದ ರಕ್ತದಿಂದ ಎಲ್ಲ ಭಿನ್ನಾಭಿಪ್ರಾಯಗಳು ಯೇಸುವಿನ ನಾಮದಲ್ಲಿ ಕೆಡವಿ ಹಾಕಲ್ಪಡಲಿ. ಗಂಡ ಹೆಂಡತಿಯರ ಮಧ್ಯೆ ಸಂಧಾನ ಯೇಸುವಿನ ರಕ್ತ ಉಂಟು ಮಾಡಲಿ. ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯೆ ಯೇಸುವಿನ ರಕ್ತ ಸಂಧಾನ ಉಂಟು ಮಾಡಲಿ. ಗುರುಗಳು ಮತ್ತು ಸಭೆಯಲ್ಲಿ ಜನರೊಟ್ಟಿಗಿರುವ ಎಲ್ಲ ಭಿನ್ನಾಭಿಪ್ರಾಯಗಳು ನೀಗಿ ಹೋಗಿ ಯೇಸುವಿನ ರಕ್ತ ಅಲ್ಲಿ ಸಂಧಾನವನ್ನು ಉಂಟು ಮಾಡಿ ದೈವಿಕ ಶಾಂತಿ, ಸಮಾಧಾನ, ಸ್ವಸ್ಥತೆ, ಅಭಿಷೇಕ ಅಲ್ಲಿ ಪ್ರವರ್ಧಿಸುವಂತೆ ಯೇಸುವಿನ ರಕ್ತದ ಮೂಲಕ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಯೇಸುವಿನ ರಕ್ತಕ್ಕೆ ಹೆಚ್ಚು ಪ್ರಾರ್ಥನೆ ಮಾಡಿ ಆ ರಕ್ತ ನಿಮ್ಮಲ್ಲಿ ಕಾರ್ಯ ಮಾಡಲು ಪ್ರಾರಂಭ ಮಾಡುವಾಗ ನಿಮ್ಮ ಮೂಲಕ ಸಂಧಾನದ ಕಾರ್ಯ ಉಂಟಾಗುತ್ತದೆ. ನೀವು ಸಂಧಾನ ಮಾಡುವ ಸೇವೆಗಾಗಿ ಆಯ್ಕೆ ಮಾಡಲ್ಪಟ್ಟವರು. ಯೇಸುವಿನ ರಕ್ತದ ಮೂಲಕ ಹಿಂದೆ ಸಂಧಾನಗೊಳ್ಳೋಣ. ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ಥ್ಯಾಂಕ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ.